ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ. ನಾವು ಒಂದು 2 ಲಕ್ಷ ರೂಪಾಯಿ ಬಟ್ಟೆ ತಗೊಂಡಿದೀವಿ. ಇದು 2ನೇ ಸರಿ ಬರ್ತಾ ಇರೋದು. ತುಂಬಾ ಚೆನ್ನಾಗಿದೆ ಬಟ್ಟೆ, ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ. ಇವರಂತೂ ತುಂಬಾ ಹೆಲ್ಪ್ ಮಾಡ್ತಾರೆ ನಮ್ಗೆ. ಯಾವಾಗ ಬಂದ್ರು ಚೆನ್ನಾಗಿ ಬಟ್ಟೆ ಎಲ್ಲ ತೋರಿಸ್ತಾರೆ. ಹೂಹಳ್ಳಿ ಗ್ರಾಮದಲ್ಲಿ ಸಹಸ್ರ ಜನರ ಹಬ್ಬದ ಸಂಭ್ರಮದಂತೆ ಈ ಭಾಗದ ಎಲ್ಲ ಜನಸಾಮಾನ್ಯರ ವಿಶ್ವಾಸ ಗಳಿಸಿದ ನಾಯಕರು ಹಾಗೂ ಗ್ರಾಮದ ಎಲ್ಲ ಕುಟುಂಬಗಳ ಹಬ್ಬದ ಪ್ರಯುಕ್ತ ದೇವರ ಆಶೀರ್ವಾದ ಸಿಗಲೆಂದು ಆಶಿಸಿರುವ ಕೃಷ್ಣಪ್ಪನವರ ಕುಟುಂಬ ಅವರ ತಂದೆ ತಾಯಿ ಆಶೀರ್ವಾದದಿಂದ ಈ ದಿನ ತಮ್ಮ ಸ್ವಗ್ರಾಮದ ಮನೆಯ ಆವರಣದಲ್ಲಿ ಬಂದಿರುವ ಎಲ್ಲ ಭಕ್ತರಿಗೂ ಜನಸಾಮಾನ್ಯರಿಗೂ ಎಲ್ಲರಿಗೂ ಫಲಹಾರ ನೀಡಿ ತದನಂತರ ಈ ಭಾಗದ ಜನಸಾಮಾನ್ಯರ ವಿಶ್ವಾಸ ಗಳಿಸಿದ ಯುವ ಮುಖಂಡ ಹಾಗೂ ಎಲ್ಲ ಸಮುದಾಯಗಳ ಜನರ ಕುಟುಂಬಗಳ ಸುಖ ಶಾಂತಿ ನೆಮ್ಮದಿ ಜೀವನ ಇರಬೇಕು ಎಂಬುವ ಮನೋಭಾವವುಳ್ಳ ಗೌರವಾನ್ವಿತ ಯುವ ಮುಖಂಡ ಸಮಾಜ ಸೇವಕರು ಅಂಬರೀಶ್ ಅವರ ದೃಢ ಮನಸ್ಸು ಎಲ್ಲರ ಸಂತೋಷ ಜೀವನವೇ ನನ್ನ ಮೂಲ ಉದ್ದೇಶವಾಗಿದೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಗಣ್ಯರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ, ಮಾಜಿ ಪುರಸಭಾ ಅಧ್ಯಕ್ಷರು ಮುನಿಯಪ್ಪ ಹಾಗೂ ಸಿಆರ್ಪಿ ನಿವೃತ್ತ ಶಿಕ್ಷಕರು ತಿಪ್ಪಣ್ಣರವರು, ಹಿರಿಯರು ಈರಪ್ಪ, ವಾನರಾಶಿ ನಾಗೇಶ, ದಳಸನೂರು ಶ್ರೀನಿವಾಸಗೌಡ, ಗಾಂಡ್ಲಹಳ್ಳಿ ರಮೇಶ್, ನಾಗನಾಯಕನಹಳ್ಳಿ ವೆಂಕಟೇಶ್, ಹೂವಳ್ಳಿ ಪಾಪನಹಳ್ಳಿ ವೆಂಕಟೇಶಪ್ಪ, ಡಿಪಿಎಸ್ ವೆಂಕಟೇಶ, ವರ್ತನಹಳ್ಳಿ ಶ್ರೀನಿವಾಸ್, ಮುಗಿಲಹಳ್ಳಿ ಶಿವಪ್ಪ ಹಾಗೂ ಎಲ್ಲ ಗಣ್ಯರು, ಹಿರಿಯರು, ಯುವ ಮುಖಂಡರು, ಸಮಾಜ ಸೇವಕರು, ಅಂಬರೀಶ್ ಅಭಿಮಾನಿಗಳ ಬಳಗ ಹಾಗೂ ಕೃಷ್ಣಪ್ಪ ಕುಟುಂಬದವರ ಸಹಭಾಗಿತ್ವದಲ್ಲಿ ಊರಿನ ಎಲ್ಲ ಜನರ ವಿಶ್ವಾಸದೊಂದಿಗೆ ಈ ದಿನ ಹಬ್ಬದ ಪ್ರಯುಕ್ತ ಕಸಬಾ ಹೋಬಳಿ ಎಲ್ಲ ಗ್ರಾಮಗಳ ಉಚಿತ ಕೊಡುಗೆ ಗಣೇಶ ಮೂರ್ತಿಗಳ ಎಲ್ಲರಿಗೂ ನೀಡಿದರು. ಎಲ್ಲರ ಸಹಕಾರವೇ ಈ ದಿನ ವಿಜಯೋತ್ಸವ ಕಾರ್ಯಕ್ರಮ ಯಶಸ್ಸುಗೊಳಿಸಿದವು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ ಅವರು ಮಾತನಾಡಿ, ಗಣೇಶ ಹಬ್ಬದ ಪ್ರಯುಕ್ತ ಹೂವಳ್ಳಿ ಗ್ರಾಮದಲ್ಲಿ ಕೃಷ್ಣಪ್ಪ ಅವರ ಕುಟುಂಬ ಅವರ ಮಕ್ಕಳ ಅಂಬರೀಶ್ ಅವರ ಮಾಡಿರುವ ಗಣೇಶ ಮೂರ್ತಿಗಳ ಈ ಭಾಗದ ಎಲ್ಲ ಗ್ರಾಮಗಳಿಗೂ ಕೊಡುಗೆ ನೀಡಿರುವುದು ಸಂತೋಷದ ವಿಚಾರ. ದೇವರು ಸದಾ ಅವರ ಕುಟುಂಬಕ್ಕೆ ಅವರಿಗೆ ಆಶೀರ್ವಾದ ನೀಡಲೆಂದು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರ ತಿಪ್ಪಣ್ಣರವರು ಮಾತನಾಡಿ, ಈ ದಿನ ಕಸುಬಾ ಹೋಬಳಿ ಎಲ್ಲ ಗ್ರಾಮಗಳ ಗಣೇಶನ ಮೂರ್ತಿಗಳ ಹಬ್ಬದ ಪ್ರಯುಕ್ತ ಪೂಜೆಗೆ ನೀಡಿರುವುದು ಅಂಬರೀಶ್ ಅವರಿಗೆ ಮೊದಲಿಗೆ ಧನ್ಯವಾದಗಳು ತಿಳಿಸುತ್ತಾ ಹಾಗೂ ಈ ಸಮಯದಲ್ಲಿ ಈ ಭಾಗದ ಎಲ್ಲ ಜನಸಾಮಾನ್ಯರು ದೇವರ ಆಶೀರ್ವಾದ ಸದಾ ಸಿಗಲೆಂದು ಆಶಿಸುತ್ತೇನೆ. ಈ ಸಂದರ್ಭದಲ್ಲಿ ಹೂವಳ್ಳಿ ಹಿರಿಯರು ಕೃಷ್ಣಪ್ಪರವರು ಮಾತನಾಡಿ, ಈ ದಿನ ನಮ್ಮ ಗ್ರಾಮದ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲ ಗಣ್ಯರಿಗೂ, ಬಂದಿರುವ ಎಲ್ಲ ಮುಖಂಡರು, ಯುವಕರು, ವಿವಿಧ ಗ್ರಾಮಗಳ ನಾಯಕರು, ಜನಸಾಮಾನ್ಯರಿಗೂ ನಮ್ಮ ಕುಟುಂಬಸ್ಥರಿಂದ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಕಸಬಾ ಹೋಬಳಿ ಎಲ್ಲ ಜನರ ವಿಶ್ವಾಸ ಆಶೀರ್ವಾದ ಈ ದಿನ ನಮ್ಮ ಮಗ ಅಂಬರೀಶ್ ಅವರ ಗಣೇಶ ಮೂರ್ತಿಗಳ ಎಲ್ಲರಿಗೂ ನೀಡುತ್ತಿರುವುದು ದೇವರ ಆಶೀರ್ವಾದ ಸದಾ ಸಿಗಲೆಂದು ಆಶಿಸುತ್ತೇನೆ. ಚಿಲ್ಲರೆ ದೇವರುಗಳು ಇದ್ದಾರೆ ಅಂತಂದ್ರೆ ಅವರಲ್ಲಿ ಮೊದಲ ಪೂಜೆ ಯಾರಿಗಪ್ಪ ಅಂತಂದ್ರೆ ನಮ್ಮ ವಿಘ್ನೇಶ್ವರ ಸ್ವಾಮಿ. ಯಾಕಪ್ಪ ಅಂತಂದ್ರೆ ಅವರಿಗೆ ನಾವು ಒಟ್ಟಲ್ಲಿ ಪೂಜೆ ಮಾಡಬೇಕು. ಹಾಗೇನೆ ಒಳ್ಳೆ ಆಲೋಚನೆ ಕೂಡ ಈ ವಿಘ್ನೇಶ್ವರ ಹಿಂದೂ ಧರ್ಮದಲ್ಲಿ 330 ಕೋಟಿ ದೇವರಾಜಗಳಿದ್ದಾರೆ. 330 ಕೋಟಿ ದೇವರಾಜನ ಅಧಿಪತಿ ಈ ವಿನಾಯಕ. ವಿನಾಯಕ ಅಂದ್ರೆ ವಿಘ್ನಗಳನ್ನು ಕಳೆಯತಕ್ಕಂಥ ಅಧಿಪತಿ. ಅಂತ ಅಧಿಪತಿಯನ್ನ ಇವತ್ತು ಹಬ್ಬದ ಪ್ರಯತ್ನವನ್ನು ಉಚಿತವಾಗಿ ತುಂಬ ದಾನ ಮಾಡ್ತಕ್ಕಂಥ
ಈ ದಿವಸ ಇದು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಇವಾಗ ಹೇಳಿದಂಗೆ ಈ ಒಂದು ಗಣೇಶನ ಹಬ್ಬ ಹಿಂದೂ ಸನಾತನ ಧರ್ಮದ ಅನುಸಾರ ಬಹಳ ಪವಿತ್ರವಾದಂತಹ ಒಂದು ಹಬ್ಬ. ಈ ಹಬ್ಬ ಪೂರ್ತಿ ಭಾರತ ದೇಶದ ಎಲ್ಲ ಕೂಡ ಹಿಂದೂ ಧರ್ಮ ಸನಾತನ ಧರ್ಮ ಅವಲಂಬಿಸಿರುವ ಎಲ್ಲ ಸಮಸ್ತ ಹಿಂದೂಗಳು ಕೂಡ ಈ ಭಾರತ ದೇಶದಲ್ಲಿ ಈ ವಿಘ್ನೇಶ್ವರ ಹಬ್ಬ ಮಾಡಿ ಜನರಿಗೆ ಒಳ್ಳೇದಾಗಬೇಕು, ಒಳ್ಳೆ ಬುದ್ಧಿ ಬರಬೇಕು, ಒಳ್ಳೆ ಸಮಾಜದಲ್ಲಿ ಜನರ ಒಳ್ಳೆ ಬುದ್ಧಿ ಇದ್ರೆ ಒಳ್ಳೆ ಸಮಾಜ. ಆ ಒಂದು ಒಳ್ಳೆ ಬುದ್ಧಿ ಕೊಡುವಂತಹ ಈ ವಿಘ್ನೇಶ್ವರನ ವಿಘ್ನ ನಿವಾರಣೆಯ ಒಂದು ಹಬ್ಬ ಇದು. ಈ ಹಬ್ಬಕ್ಕೆ ಈ ಒಂದು ಗಣೇಶನ ಮೂರ್ತಿಗಳನ್ನು ಕೊಡ್ತಾ ಇದ್ದಾರೆ. ಇದೆಲ್ಲ ತಗೊಂಡೋಗಿ ರೋಡಲ್ಲಿ ಕೊಟ್ಟು ಆ ಭಗವಂತನ ಪ್ರಾರ್ಥಿಸಿ ಎಲ್ಲರಿಗೂ ಏನೇ ಗಣೇಶನ ಮೂರ್ತಿ ತಗೊಂಡು ಹೋಗ್ತಾರ ಆ ಗ್ರಾಮಗಳನ್ನೆಲ್ಲ ಕೂಡ ಆ ಜನರಿಗೆ ಸಮಾಜಕ್ಕೆ ಒಳ್ಳೆ ಬುದ್ಧಿ, ಒಳ್ಳೆ ಕೆಲಸ, ಒಳ್ಳೆ ರೀತಿ ಇರಬೇಕು. ಯಾವ ಕೆಟ್ಟದ್ದು ಮಾಡಬಾರ್ದು. ನಾವು ಒಳ್ಳೆ ರೀತಿಯಿಂದ ಸಾಕಾರ ಮಾಡಬಹುದರಿಂದ ಪ್ರಾಕೃತ ಬಂದಿರೋಣ. ಎಲ್ಲ ಗ್ರಾಮಸ್ಥರ ಪರವಾಗಿ ಕೃಷ್ಣಪ್ಪನವರಿಗೆ ಮತ್ತು ಅಂಬರೀಷ್ನವರಿಗೆ ಅವರ ಕುಟುಂಬ ಸುಖ ಶಾಂತಿ ನೆಮ್ಮದಿಯಿಂದಿರಲಿ ಅಂತ ಹೇಳ್ತಾ ನಾವೆಲ್ಲರೂ ಸೇರ್ಬಿಟ್ಟು ಆರೈಸೋಣ. ಆರೋಗ್ಯ ಭಾಗ್ಯ ಅವ್ರ ಅನುಷ್ಠಾನ ಏನ್ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅವ್ರ ಕಾರ್ಯಗಳೆಲ್ಲ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮಂಡಳಿ ಮುನ್ಸಿಪಲ್ ಕ್ಷೇತ್ರದಲ್ಲಿರ್ತಕ್ಕಂಥ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮುನಿಯಪ್ಪನವರು, ನಮ್ಮ ಹೆಚ್ಚಿನ ಯುವಕರು ಆದಂಥ ನಮ್ಮ ತಿಪ್ಪಣ್ಣ ಮಾಡ್ತೇವೆ, ಈರಪ್ಪನವರೇ, ಶ್ರೀನಿವಾಸವರೇ, ಸರ್ವರೇ, ಈ ಭಾಗದ ಎಲ್ಲ ವಿದ್ಯುತ್ನಿಂದ ಬಂದ ನಮ್ಮ ಸಹೋದರ ಕೃಷ್ಣಪ್ಪನವರೇ, ದೂರದಲ್ಲಿ ಯಲ್ಲಪ್ಪನವರೇ, ಗಾಂಧಿ ರಮೇಶಣ್ಣವರೇ, ದೂರದಲ್ಲಿ ಜನಸಂಖ್ಯೆ ಮುರಳಿ ಶಿವಪ್ಪನವರೇ, ಇದೆಲ್ಲ ಮಹಾರಾಷ್ಟ್ರ ರಾಜೇಶ್ ಅವರೇ, ಮತ್ತೆ ನಮ್ಮ ಅನಿಸಿಕೆ ಏನಿತ್ತು ಗಣೇಶಕ್ಕೆ ಎಲ್ಲರೂ ಬಂದು ಅವರು ಮೂರ್ತಿಗೆ ಕೊಡಬೇಕು ಅಂತ ನಾನು ಕೇಳಿದಾಗ ಅದು ನಿಮ್ಗೆ ಎಷ್ಟು ಪ್ಲಾನ್ ಮಾಡೋದು ದೇವರದಲ್ಲಿ ನೋಡೋಣ ಅಂದ್ಬಿಟ್ಟು ಅದ್ರ ಪ್ರಕಾರವಾಗಿ ಈ ಕಸಬಲ್ಲಿ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಪುರಾಣ ತೀರ್ಮಾನ ಮಾಡಿಕೊಂಡು ಅದ್ರ ಪ್ರಕಾರ ಈಗ ಅನುವು ಮಾಡಿಕೊಂಡಿದ್ವಿ. ಆ ದೇವರು ಗಣೇಶ ನಮಗೆ ಒಂದು ಆ ಪುಸ್ತಕದ ಕೃಷಿಗೆ ನಮ್ಮ ಮಗನ ಆಯಪ್ಪ ಒಂದು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಬೆಳಿಬೇಕು. ಅದು ನಿಮ್ಮಿಂದೆಲ್ಲ ಆ ದೇವರನ್ನ ಪ್ರಾರ್ಥಿಸ್ತಾ ನಾನು ಒಂದು ಮಾತಾಡ್ತೀನಿ. ಒಳ್ಳೆ ಗ್ರಾಮದಲ್ಲಿ ಈ ಒಂದು ಗಣೇಶನ ಹಬ್ಬದ ಪ್ರಯುಕ್ತ ನಮ್ಮ ಕೃಷ್ಣಪ್ಪ ಅವರ ಪುತ್ರರಾದಂತಹ ಅಂಬರೀಷ್ ಅವರು ಈ ಒಂದು ಭಾಗಕ್ಕೆ ಈ ಒಂದು ಗಣೇಶ ಹಬ್ಬಕ್ಕೆ ಗಣೇಶ ಮೂರ್ತಿಗಳನ್ನು ಸುಮಾರು ಹಳ್ಳಿಗಳಿಗೆ ಕೊಡುವಂತೆ ಏರ್ಪಾಡು ಮಾಡಿದ್ದಾರೆ. ಮೊದಲನೇದಾಗಿ ಎಲ್ಲರ ಪರವಾಗಿ ಈ ಭಾಗದ ತಮ್ಮೆಲ್ಲರೂ ಪರವಾಗಿ ಅವರಿಗೆ ಧನ್ಯವಾದಗಳು, ಅಭಿನಂದನೆಗಳು, ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ಹಲವಾರು ಎಲ್ಲ ಯುವಕರು ಗಣೇಶ ವಿಘ್ನೇಶ್ವರನ ಒಂದು ಭಕ್ತಿಗೆ ಅನುಕೂಲವಾಗಿ ಈ ಗ್ರಾಮದಲ್ಲಿ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಅತ್ಯುತ್ತಮವಾದ ಕಾರ್ಯಕ್ರಮ ಇದು. ಏನಪ್ಪ ಅಂತಂದ್ರೆ ಶ್ರೀನಿವಾಸಪುರ ತಾಲೂಕಿನ ಕಸಬಾ ಹೋಬಳಿಯಲ್ಲಿ ಕಸಬಾ ಹೋಬಳಿಯ ಎಲ್ಲಾ ಗ್ರಾಮಗಳಲ್ಲಿ ವಿಘ್ನೇಶ್ವರನ ಪೂಜೆಗಿಟ್ಟು ಆ ಗ್ರಾಮದಲ್ಲಿ ಯಾವುದೇ ವಿಘ್ನಗಳು ಇರಬಾರದು, ಶಾಂತಿ ಸುಖ ನಿಂದಿರಲಿ ಅಂತ ಹೇಳ್ಬಿಟ್ಟು ದೊಡ್ಡ ಮನಸ್ಸು ಮಾಡಿ ಪ್ರತಿ ಗ್ರಾಮಕ್ಕೂ
ಆತ್ಮೀಯರ ನಿಜವಾಗ್ಲೂ ಅತ್ಯುತ್ತಮವಾದಂಥ ಕಾರ್ಯ. ಇವತ್ತು ಆ ಒಂದು ಯಾಕೆ ಏನು ಕಾರ್ಯ ಮಾಡ್ತಾರೆ ನೀವು ಪ್ರಶ್ನೆ ಮಾಡ್ಬೋದು. ನಾವು ಒಂದು ಆತ್ಮವಿಶ್ವಾಸ ಮಾಡ್ತಾ ಇದ್ದೀವಿ, ತೃಪ್ತಿಗೋಸ್ಕರ ಮಾಡ್ತಾ ಇದ್ದೀವಿ. ನಾವು ಅದನ್ನು ಮೊದಲು ಇನ್ನೂ ನಾವು ತೃಪ್ತಿಗೋದ ಒಂದು ಇದಿದೆ, ನಾವೇನನ್ನು ಮಾಡ್ತಾ ಇದ್ವಿ. ಬೇಡ, ನನ್ನ ಒಂದು ಅನಿಸಿಕೆ ಅನಿಸಿಕೆ ನನ್ನ ಪೂರ್ತಿ ಸಹಕಾರ ಕೊಟ್ಟ, ಪೂರ್ತಿ ಸಹಕಾರ ಕೊಟ್ಟ. ನೀವು ಏನು ಮಾಡ್ತೀವಿ ಮಾಡಪ್ಪ, ಬಿಟ್ಟು ಮಾಡ್ತಿದ್ದೇನೆ. ಅವನಿಗೆ ತಯಾರಿಸಿಲ್ಲ ಇವೆಲ್ಲ ಒಂದು ಸಹಕಾರ ಮತ್ತು ಶಿಕ್ಷಕರು ದೇವರು ನಿಂತು ಆಶೀರ್ವಾದ ಮಾಡಬೇಕಂತ ಪ್ರಾರ್ಥಿಸ್ತಾ ಈ ಒಂದು ಗಣೇಶ ಮೂರ್ತಿ ಎಲ್ಲರಿಗೂ ಒಳ್ಳೆ ನಮ್ಮಲ್ಲಿ ನೆರವೇರಬೇಕು. ನಮಗೆಲ್ಲ ಒಳ್ಳೆ ಬುದ್ಧಿ ಬರಲಿ, ವಿಘ್ನ ನಿವಾರಣೆ ಮಾಡಲಿ. ಎಲ್ಲರಿಗೂ ನಮ್ಮ ವಿದ್ಯೆ ಬುದ್ಧಿ ಒಳ್ಳೆ ಮಳೆ ಬೆಳೆ ಬಾಂಧವ್ಯ ಭಗವಂತ ಪ್ರಾರ್ಥನೆ ಗಣೇಶನ ನಮಗೆಲ್ಲ ಅಡ್ಡ ಮಾಡಿ ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡೋಣ, ಶಾಂತಿಯಲ್ಲಿ ಇರೋಣ. ಗ್ರಾಮದಲ್ಲಿ ಶಾಂತಿಯಲ್ಲಿ ನನ್ನ ಭಗವಂತ ಪ್ರಾರ್ಥಿಸ್ತಾ ಎಲ್ಲರೂ ಒಳ್ಳೆ ಮಾಡೋಣ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರ್ನಾಟಕ ಸಂಸ್ಥೆಯ ಒಂದು ಇವಾಗ ಕಾರ್ಯಕ್ರಮ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಚಿಕ್ಕಪ್ಪ ಎಲ್ಲ ಮುಖಂಡರು ನಾನು ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಜೈ ಕರ್ನಾಟಕ.